ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ನಾನಿವತ್ತು ನಿಮಗೆ ಹೇಳ್ತಾ ಇರೋ ಸ್ಟೋರಿ ಐಷಾರಾಮಿ ಬದುಕು ತ್ಯಜಿಸಿ ದೇಶಕ್ಕಾಗಿ ಜೀವನವನ್ನು ಮುಡಿಪಿಟ್ಟ ಮಹಿಳೆಯ ಬಗ್ಗೆ. ಅದು 1942ರ ಕಾಲದಲ್ಲಿ ರಹಸ್ಯವಾಗಿ ರೇಡಿಯೋ ಆರಂಭಿಸಿ ದೇಶಭಕ್ತಿ ಭಾವನೆಯನ್ನು ಹರಡುವಂತೆ ಮಾಡಿದ್ದ ಯುವ ನಾಯಕಿಯ ಬಗ್ಗೆ. ಆ ಯುವ ನಾಯಕಿಯ ಹೆಸರು ಉಷಾ ಮೆಹ್ತಾ. ಸ್ವತಂತ್ರದ ಘೋಷಣೆ ಕೂಗ್ತಾ ಇದ್ದ ಭಾರತೀಯರನ್ನ ಹತ್ತಿಕ್ಕೋದಕ್ಕೆ ಇಂಗ್ಲಿಷರು ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ರು. ಜನರು ಒಂದ್ ಕಡೆ ಸೇರದಂತೆ ಇಂಗ್ಲಿಷರು ನಿರ್ಬಂಧ ಹಾಕಿದ್ರು. ಇದರಿಂದ ಹೋರಾಟಗಳು ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇರಲಿಲ್ಲ. ಹೋರಾಟಕ್ಕೆ ತೀವ್ರ ಹಿನ್ನಡೆ ಆಗ್ತಾ ಇತ್ತು. ಅಂದು ಸುದ್ದಿ ಬಿತ್ತರಿಸೋದಕ್ಕೆ ಇದ್ದಿದ್ದು ಎರಡೇ ಮಾರ್ಗ, ಒಂದು ಪತ್ರಿಕೆ, ಮತ್ತೊಂದು ರೇಡಿಯೋ. ರಹಸ್ಯವಾಗಿ ರೇಡಿಯೋ ಆರಂಭಿಸಿದ್ರು ಆಗ ಉಷಾ ಮೆಹ್ತಾ. ಹಾಗಾದ್ರೆ ಉಷಾ ಮೆಹ್ತಾ ಬಾಲ್ಯ ಹೇಗಿತ್ತು, ಆ ವಾತಾವರಣ ಹೇಗಿತ್ತು, ಬನ್ನಿ ನೋಡೋಣ. ಪತ್ರಿಕೆಗಳು ಪ್ರಿಂಟ್ ಆಗದಂತೆ ಬ್ರಿಟಿಷರು ನೋಡ್ಕೊಳ್ತಾ ಇದ್ರು. ಪ್ರಿಂಟ್ ಆದರೂ ಕೂಡ ವಿತರಣೆ ಆಗದಂತೆ ಮಾಡ್ತಾ ಇದ್ರು. ಭಾರತೀಯರ ಮುಂದೆ ಉಳಿದಿದ್ದು ಇನ್ನೊಂದು ಮಾಧ್ಯಮ ಅಂದರೆ ಅದು ರೇಡಿಯೋ ಮಾತ್ರ. ಆದರೆ ಬ್ರಿಟಿಷರು ರೇಡಿಯೋ ಸಿಗ್ನಲ್ಗಳನ್ನು ತಡೆಯೋ ಕೆಲಸ ಮಾಡ್ತಾ ಇದ್ರು. ಉಷಾ ಮೆಹ್ತಾ ಮಾತ್ರ ರಹಸ್ಯವಾಗಿ ರೇಡಿಯೋ ನಡೆಸ್ತಾ ಇದ್ರು. ಉಷಾ ಮೆಹ್ತಾ ರೇಡಿಯೋ ಹೇಗೆ ನಡೆಸ್ತಾ ಇದ್ರು? ಯಾರು ಈ ಉಷಾ ಮೆಹ್ತಾ ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ರೆ ಉತ್ತರ ಇಲ್ಲಿದೆ. ಉಷಾ ಮೆಹ್ತಾ ಗುಜರಾತ್ನ ಸೂರತ್ ಬಳಿ ಇರೋ ಸಾರಸ್ ಅನ್ನೋ ಪುಟ್ಟ ಗ್ರಾಮದವರು. ಉಷಾ ಮೆಹ್ತಾ ಮೊದಲ ಬಾರಿ ಅಹಮದಾಬಾದ್ನಲ್ಲಿ ಗಾಂಧೀಜಿ ಅವರನ್ನ ಭೇಟಿಯಾಗ್ತಾರೆ. ಆಗ ಉಷಾ ಮೆಹ್ತಾಗೆ ಕೇವಲ 5 ವರ್ಷ ವಯಸ್ಸಷ್ಟೇ. ಈ ಪುಟ್ಟ ಉಷಾ ಅಧಿವೇಶನ ಶಿಬಿರಗಳಲ್ಲಿ ಭಾಗಿಯಾಗ್ತಿದ್ರು. ಹಾಗಾಗಿ ಹೋರಾಟದ ವಾತಾವರಣದಲ್ಲಿಯೇ ಉಷಾ ಬಾಲ್ಯ ಕಳಿತು. ಅದು 1928. ಮೊದಲ ಬಾರಿ ಸೈಮನ್ ಕಮಿಷನ್ ವಿರುದ್ಧದ ಹೋರಾಟದಲ್ಲಿ ಉಷಾ ಭಾಗಿಯಾಗಿದ್ರು. ಗಾಂಧೀಜಿ ಅನುಯಾಯಿ ಆಗಿರೋದ್ರಿಂದ ಉಷಾ ಐಷಾರಾಮಿ ಬದುಕನ್ನ ತ್ಯಜಿಸಿದ ಯುವತಿ. ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಆರಂಭಿಸಿ ಉಷಾ ಮೆಹ್ತಾ ಇಡೀ ದೇಶದಲ್ಲಿಯೇ ತಮ್ಮ ಧ್ವನಿಯ ಮೂಲಕ ಸ್ವತಂತ್ರದ ಕಿಚ್ಚು ಹಬ್ಬಿಸಿದ್ರು. ಉಷಾ ತಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಜಡ್ಜ್ ಆಗಿದ್ರಿಂದ ಮಗಳಿಗೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗದಂತೆ ನೋಡ್ಕೊಳ್ತಾ ಇದ್ರು. ತಂದೆಯ ನಿವೃತ್ತಿಯ ಬಳಿಕ ಅಂದರೆ 1932ರ ವೇಳೆ ಉಷಾ ಮೆಹ್ತಾ ಕುಟುಂಬ ಮುಂಬೈಗೆ ಶಿಫ್ಟ್ ಆಗುತ್ತೆ. ಇಲ್ಲಿಂದ ಉಷಾ ಅವರ ಬದುಕು ಹೋರಾಟದಲ್ಲಿ ಸಕ್ರಿಯವಾಗುತ್ತೆ. ಇಲ್ಲಿಂದ ಪತ್ರಿಕೆಗಳನ್ನು ರಹಸ್ಯವಾಗಿ ವಿತರಿಸೋದು, ಬ್ರಿಟಿಷರಿಂದ ಬಂಧನಕ್ಕೊಳಗಾದ ಹೋರಾಟಗಾರರನ್ನ ಭೇಟಿಯಾಗಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ರು ಉಷಾ. ಗಾಂಧೀಜಿ ಫಾಲೋವರ್ ಆಗಿದ್ದ ಉಷಾ ಎಲ್ಲ ಐಷಾರಾಮಿ ಸೌಲಭ್ಯಗಳಿಂದ ದೂರ ಉಳಿದು ಮದುವೆ ಆಗದಿರಲು ತೀರ್ಮಾನಿಸಿದ್ರು. ಗಾಂಧಿ ಜೀವನ ಶೈಲಿಯನ್ನ ಅಳವಡಿಸಿಕೊಂಡ ಉಷಾ ಖಾದಿ ಬಟ್ಟೆಗಳನ್ನೇ ಧರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗೋದಕ್ಕೆ ಓದೋದನ್ನೇ ನಿಲ್ಲಿಸಿದ್ರು. ಅದು ಆಗಸ್ಟ್ 14, 1942ರ ಸಮಯ. ಉಷಾ ಮೆಹ್ತಾ ತಮ್ಮ ಆಪ್ತರ ಜೊತೆ ಸೇರಿಕೊಂಡು ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಆರಂಭಿಸಿದ್ರು. ಆಗಸ್ಟ್ 27ಕ್ಕೆ ಈ ರೇಡಿಯೋ ಪ್ರಸಾರ ಶುರುವಾಯಿತು. ಈ ರೇಡಿಯೋದಲ್ಲಿ ಉಷಾ ಮೆಹ್ತಾ ಮೊದಲು ಹೇಳಿದ ಮಾತುಗಳು ಹೀಗಿದೆ. This is the Congress radio calling on 42.34 meters from somewhere in India. ಇದು ಕಾಂಗ್ರೆಸ್ ರೇಡಿಯೋ, ತರಂಗಾಂತರ 42.34 ಮೀಟರ್, ಭಾರತದ ಯಾವುದೋ ಒಂದು ಮೂಲೆಯಿಂದ. ಈ ಮೂಲಕ ರೇಡಿಯೋ ಕಾರ್ಯಕ್ರಮ ಎಲ್ಲಿಂದ ಪ್ರಸಾರವಾಗ್ತಾ ಇದೆ ಅನ್ನೋ ವಿಷಯವನ್ನ ಉಷಾ ರಹಸ್ಯವಾಗಿಟ್ಟಿದ್ರು. ಈ ರೇಡಿಯೋ ಮೂಲಕ ಗಣ್ಯರ ಭಾಷಣದ ಆಡಿಯೋಗಳನ್ನು ಪ್ಲೇ ಮಾಡ್ತಿದ್ರು. ವಿಠಲಭಾಯಿ ಜಾವೇರಿ, ಚಂದ್ರಕಾಂತ್ ಜಾವೇರಿ, ಬಾಬುಭಾಯ್ ಥಕ್ಕರ್ ಸಹಚರರ ಜೊತೆ ಉಷಾ ಮೆಹ್ತಾ ರೇಡಿಯೋ ಆರಂಭಿಸಿದ್ರು. ಚಿಕಾಗೋ ರೇಡಿಯೋದ ಮಾಲೀಕ ನಂಕಾ ಮೋಟ್ವಾನಿ ಅನ್ನೋರು ರೇಡಿಯೋ ಆರಂಭಿಸೋದಕ್ಕೆ ಟೆಕ್ನಿಕಲ್ ಆಗಿ ಬೇಕಾಗಿರೋ ಸಹಾಯವನ್ನ ಮಾಡಿದ್ರು. 6 ವರ್ಷ ಜೈಲುವಾಸ ಅನುಭವಿಸಿದ್ರು ಉಷಾ ಮೆಹ್ತಾ. ಸ್ವತಂತ್ರದ ಬಳಿಕ ಓದು ಮುಂದುವರಿಸಿ PhD ಪಡ್ಕೊಂಡ್ರು ಉಷಾ. ರೇಡಿಯೋ ಪ್ರಸಾರದ ವಿಷಯ ತಿಳಿತಾ ಇದ್ದಂತೆ ಇದನ್ನ ಪತ್ತೆ ಮಾಡಿದ ಬ್ರಿಟಿಷ್ ಸರ್ಕಾರ ಉಷಾ ಮೆಹ್ತಾ ಅವರನ್ನ ನವೆಂಬರ್ 12, 1942ರಂದು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಸುಮಾರು 6 ವರ್ಷ ಜೈಲುವಾಸ ಅನುಭವಿಸಿದ ಉಷಾ ಮೆಹ್ತಾ 1946ರಲ್ಲಿ ಜೈಲಿಂದ ಹೊರಗಡೆ ಬರ್ತಾರೆ. ಸ್ವತಂತ್ರ ಸಿಕ್ಕ ಬಳಿಕ ಓದು ಮುಂದುವರಿಸಿದ ಉಷಾ ಮೆಹ್ತಾ ಗಾಂಧಿ ಅವರನ್ನ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಯ ವಿಷಯದಲ್ಲಿ PhD ಪಡಿತಾರೆ.
ನಂತರ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕಿ, ಪ್ರಾಧ್ಯಾಪಕಿ, ವಿಭಾಗದ ಮುಖ್ಯಸ್ಥೆಯಾಗಿ ಉಷಾ ಮೆಹ್ತಾ ರಿಟೈರ್ಡ್ ಆಗ್ತಾರೆ. 1998ರಲ್ಲಿ ಭಾರತ ಸರ್ಕಾರ ಪದ್ಮವಿಭೂಷಣ ನೀಡಿ ಉಷಾ ಅವರನ್ನ ಗೌರವಿಸಿದೆ. 80ನೇ ವಯಸ್ಸಿನಲ್ಲಿ ಉಷಾ ಮೆಹ್ತಾ ಕೊನೆಯುಸಿರೆಳಿತಾರೆ. ಇಂತಹ ಅದೆಷ್ಟೋ ಸಾಹಸಗಾಥೆಗಳನ್ನು ಸ್ಮರಿಸೋಣ. ನಮ್ಮ ಸ್ವತಂತ್ರ ಹಬ್ಬವನ್ನು ಸ್ವತಂತ್ರವಾಗಿ ಆಚರಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸಭೆ ವಿತ್ ಸಭಾ ಹಾಗೂ ಟಾಕಿಂಗ್ ಪ್ಯಾರೆಟ್ಸ್ನಲ್ಲಿ ಬರುವಂತಹ ಈ ಸ್ವತಂತ್ರ ಹೋರಾಟದ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಮ್ಯಾಂಡ್ ಮಾಡಿ ನಿಮಗೆ ಯಾವ ಕಥೆ ಕೇಳಬೇಕು ಅಂತ ಅನಿಸುತ್ತೆ ಅನ್ನೋದ್ರ ಬಗ್ಗೆ.